ನಟಿ ಅನಸೂಯ ಅವರು ರೊಮ್ಯಾಂಟಿಕ್ ಆಗಿದ್ದು ಯಾರ ಜೊತೆ? ನೃತ್ಯ ಸಂಯೋಜಕನ ಜೊತೆ ರೊಮ್ಯಾಂಟಿಕ್ ಫೋಟೋ ಶೂಟ್. ಪುಷ್ಪ ನಟಿ ಟ್ರೋಲ್, ಯಾರು ಆ ಯುವಕ? ಅನಸೂಯ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದಾಕೆ ಈ ಅನಸೂಯ ಇತ್ತೀಚೆಗೆ ಟಿವಿ ಕಾರ್ಯಕ್ರಮವೊಂದಕ್ಕಾಗಿ ನೃತ್ಯ ಸಂಯೋಜಕ ಶೇಖರ್ ಮಾಸ್ಟರ್ ಅವರೊಂದಿಗೆ ರೊಮ್ಯಾಂಟಿಕ್ ಆಂಗಲ್ನಲ್ಲಿ ಫೋಟೋ ಶೂಟ್ ಅನ್ನ ಮಾಡಿಸಿ ಪೋಸ್ ಅನ್ನ ನೀಡಿದ್ದಾರೆ. ಅವರು ತಮ್ಮ ಇನ್ಸ್ಟಾಗ್ರಾಮ್ ಹಾಗೆ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಅವುಗಳನ್ನು ಹಂಚಿಕೊಂಡಿದ್ದಾರೆ. ಹೌದು, ನಿರೂಪಕಿಯಿಂದ ನಟಿಯಾದ ನಂತರ ಜಬರ್ದಸ್ತ್ ಲೇಡಿ ಅನಸೂಯ ಭಾರದ್ವಾಜ್ ಸಾಮಾಜಿಕ ಮಾಧ್ಯಮದಲ್ಲಿ ಬಿಸಿ ಚರ್ಚೆಯಾಗ್ತಿದ್ದಾರೆ. ತನ್ನ ಪತಿ ಮತ್ತು 2 ಮಕ್ಕಳೊಂದಿಗೆ ಸಂತೋಷದ ಕುಟುಂಬವನ್ನ ನಡೆಸುವ ಈ ಮಹಿಳೆ ಹುಡುಗರ ಗಮನ ಸೆಳೆಯುವುದಕ್ಕೆ ಉತ್ಸಾಹಗಳಾಗಿ ಆಧುನಿಕ ಉಡುಪುಗಳು ಮತ್ತು ಸೀರೆಗಳಲ್ಲಿ ನಿಯಮಿತವಾಗಿ ತನ್ನ ಸೌಂದರ್ಯ ಮತ್ತು ಮೋಡಿಯನ್ನ ಪ್ರದರ್ಶಿಸುತ್ತಾರೆ. ಅನಸೂಯ ಸಹಜವಾಗಿ ತನ್ನ ಮೈಕಟ್ಟು ಮತ್ತು ಸೌಂದರ್ಯವನ್ನ ಪ್ರದರ್ಶನ ಮಾಡ್ತಾರೆ. ಸಣ್ಣ ಉಡುಪುಗಳು, ನೆಕ್ಕಿಲ್ಲದ ಬ್ಲೌಸ್ಗಳು ಹಾಗೆ ಟಾಪ್ಲೆಸ್ ಉಡುಪುಗಳನ್ನ ಧರಿಸಿ ಹುಡುಗರ ಕಣ್ಣುಗಳನ್ನ ಸಂತೋಷಪಡಿಸ್ತಾರೆ. ಅನಸೂಯ ಇತ್ತೀಚೆಗಷ್ಟೇ ಟಿವಿ ಕಾರ್ಯಕ್ರಮವೊಂದಕ್ಕಾಗಿ ನೃತ್ಯ ನಿರ್ದೇಶಕ ಶೇಖರ್ ಮಾಸ್ಟರ್ ಅವರೊಂದಿಗೆ ರೊಮ್ಯಾಂಟಿಕ್ ಪೋಸ್ಗಳನ್ನ ನೀಡುವುದಲ್ಲದೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಖಾತೆಗಳಲ್ಲಿ ಅವುಗಳನ್ನ ಭರ್ಜರಿಯಾಗಿ ಅಪ್ಲೋಡ್ ಮಾಡಿದ್ದು ಸದ್ಯ ಇದೀಗ ಅದು ವೈರಲ್ ಆಗಿದೆ. ಅನಸೂಯ ತನ್ನ ಸೌಂದರ್ಯವನ್ನ ಪ್ರದರ್ಶಿಸುವುದು ಹೊಸದೇನಲ್ಲ ಬಿಡಿ. ಆದರೆ ಶೇಖರ್ ಮಾಸ್ಟರ್ ಜೊತೆ ಫೋಟೋ ತೆಗೆದು ಇಂಟರ್ನೆಟ್ ಅಲ್ಲಿ ಹಂಚಿಕೊಂಡ ನಂತರ ನಟಿಯನ್ನ ಅಭಿಮಾನಿಗಳು, ಅವರ ಟ್ರೋಲರ್ಸ್ಗಳು ಬೇಜಾನ್ ಟ್ರೋಲ್ ಮಾಡ್ತಿದ್ದಾರೆ. ವರ್ಣರಂಜಿತ ಹಸಿರು ಸೀರೆಯನ್ನ ಧರಿಸಿದ ಅನಸೂಯ ಭಾರದ್ವಾಜ್ ಸೀರೆಯ ಬ್ಲೌಸ್ ಹಿಂಭಾಗ ತೋರಿಸುವ ಫೋಟೋ ಶೂಟ್ಗೆ ಪೋಸ್ ಅನ್ನ ನೀಡಿದ್ರು. ದಿಟ್ಟ ಸನ್ನೆಗಳನ್ನ ನೀಡಿದ್ರು. ಈ ಫೋಟೋಗಳನ್ನ ನೋಡಿ ಹುಡುಗರು ಹೊಗಳಿಕೆಯ ಜೊತೆಗೆ ವಿವಾದಾತ್ಮಕ ಕಾಮೆಂಟ್ಗಳನ್ನ ಹಂಚಿಕೊಳ್ತಿದ್ದಾರೆ. ಅನಸೂಯ ಇತ್ತೀಚೆಗೆ ಶೇಖರ್ ಮಾಸ್ಟರ್ ಅವರನ್ನ ಅಪ್ಪಿಕೊಂಡು ನೃತ್ಯ ನಿರ್ದೇಶಕರ ಭುಜದ ಮೇಲೆ ತಲೆಯಿಟ್ಟು ಪ್ರೇಮಿ, ಗೆಳೆಯ ಅಥವಾ ಗಂಡನೊಂದಿಗೆ ಇರುವಂತೆ ನಗುತ್ತಿರುವ ಫೋಟೋಸ್ಗಳನ್ನ ಪೋಸ್ಟ್ ಮಾಡಿದ್ದಾರೆ. ಅದನ್ನ ನೀವು ಕೂಡ ಗಮನಿಸಬಹುದು. ಶೇಖರ್ ಮಾಸ್ಟರ್ ಜೊತೆಗಿನ ಅನಸೂಯ ಅವರ ಫೋಟೋಗಳನ್ನ ನೋಡಿದಾಗ ಭಾರದ್ವಾಜ್ ಅವರ ಹೆಸರಿನ ಪಕ್ಕದಲ್ಲಿ ಮಾತ್ರ ಇಟ್ಕೊಂಡಿದ್ದೀರಾ? ಅನಸೂಯ ಅವರ ಜೀವನದಲ್ಲಿ ಇಲ್ಲದಂತಾಗಿದೆ ಅಂತ ಒಬ್ರು ಹೇಳಿದ್ರು. ನರೇಶ್ ಪವಿತ್ರ ಅವರಂತೆಯೇ ನೀವೂನಾ ಅಂತ ಕೆಲವರು ಕೇಳಿದ್ದಾರೆ. ನಾವಿದನ್ನ ನೋಡೋದಕ್ಕೆ ಕಾತುರದಿಂದ ಕಾಯ್ತಿದ್ದೀವಿ ಅಂತ ಮತ್ತೊಬ್ಬ ನೆಟಿಜನ್ ಟ್ರೋಲ್ ಮಾಡ್ತಿರುವಂತದ್ದು. ಶೇಖರ್ ಮಾಸ್ಟರ್ಗೆ ಇದೀಗಾಗಲೇ ಮದುವೆ ಆಗಿದೆ, ಒಂದು ಕುಟುಂಬ ಇದೆ. ಅನಸೂಯ ಅವರದ್ದು ಪ್ರೇಮ ವಿವಾಹ ಆಗಿತ್ತು, 2 ಮಕ್ಕಳಿದ್ದಾರೆ ಮತ್ತು ಅವರಿಬ್ರು ತುಂಬಾ ವೃತ್ತಿಪರರಾಗಿದ್ರೂ ಕೂಡ ನೆಟಿಜನ್ಗಳು ಈ ಸಾರ್ವಜನಿಕ ಪ್ರಣಯವನ್ನ ಒಳ್ಳೆಯದಲ್ಲ ಅಂತ ಟೀಕಿಸ್ತಿದ್ದಾರೆ. ಈಗ ಶೇಖರ್ ಮಾಸ್ಟರ್ ಅವರನ್ನ ಜಾನು ಬಿಟ್ಟು ಅನಸೂಯಾಳನ್ನ ಯಾಕೆ ಕರೆದುಕೊಂಡು ಹೋಗಬಾರ್ದು ಅಂತ ತೀವ್ರವಾಗಿ ಟ್ರೋಲ್ ಮಾಡಲಾಗ್ತಿದೆ. ಚಿತ್ರೋದ್ಯಮದಲ್ಲಿ ಜಾನಿ ಮಾಸ್ಟರ್ ಈಗಾಗಲೇ ನೃತ್ಯ ಸಂಯೋಜಕ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಮತ್ತು ಜೈಲಿಗೆ ಹೋಗಿದ್ದಾರೆ. ಉತ್ತಮ ನೃತ್ಯ ಸಂಯೋಜಕರಂತ ಹೆಸರಾಗಿದ್ರು ಅವರು ಉದ್ಯಮದಿಂದ ಹೊರಹಾಕಲ್ಪಡುವಷ್ಟು ಮಾಡಿದರು. ಈ ಗದ್ದಲ ಮುಗಿಯುವ ಮೊದಲೇ ಅನಸೂಯ ಮತ್ತು ಶೇಖರ್ ಮಾಸ್ಟರ್ ಅವರ ಫೋಟೋಗಳು ಅಂತರ್ಜಾಲದಲ್ಲಿ ಹರಿದಾಡ್ತಾ ಇದ್ದು, ಶೇಖರ್ ಮಾಸ್ಟರ್ ಅವರನ್ನ ಗುರಿಯಾಗಿಸಿಕೊಂಡು ನೀವು ಮುಂದಿನವರು ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಟಿವಿ ಚಾನೆಲ್ನಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡ್ತಿದ್ದ ಅನಸೂಯ ಈಗ ತನಗಾಗಿಯೇ ಕೆಲವು ಕಾರ್ಯಕ್ರಮಗಳು ಮತ್ತು ಟಿವಿ ಕಾರ್ಯಕ್ರಮಗಳನ್ನು ರಚಿಸುವ ಹಂತಕ್ಕೆ ತಲುಪಿದ್ದಾರೆ. ಅವರು ಐಟಂ ಹಾಡುಗಳಿಂದ ಹಿಡಿದು ಖಳನಾಯಕಿ ಪಾತ್ರಗಳು, ಮಹಿಳಾ ಪೋಷಕ ಪಾತ್ರಗಳು ಮತ್ತು ವೆಬ್ ಸರಣಿಗಳವರೆಗೆ ಚಲನಚಿತ್ರಗಳಲ್ಲಿ ಕಾರ್ಯನಿರತ ಕಲಾವಿದೆಯಾಗಿದ್ದಾರೆ. ಇಷ್ಟೆಲ್ಲ ಪ್ರಚಾರ ಮಾಡಿದ ನಂತರವೂ ಈ ನಟಿ ಇನ್ನೂ ಪ್ರಚಾರಕ್ಕಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯೂಸ್ ಮತ್ತು ಇಷ್ಟಗಳಿಗೆ ಹೆಣಗಾಡ್ತಾ ಇರುವುದನ್ನ ನೋಡುವುದು ಬೇಸರದ ಸಂಗತಿ ಅಂತಿದ್ದಾರೆ ನೆಟ್ಟಿಗರು. ಅದಕ್ಕಾಗಿ ಅವರು ಜನರನ್ನ ವೈಯಕ್ತಿಕವಾಗಿ ಗುರಿಯಾಗಿಸಿಕೊಂಡು ಈ ವೇಷಗಳು ಯಾವ್ಯಾವು ಅವರ ಮೇಲೆ ಪಂಚ್ಗಳನ್ನ ಎಸೆತಾ ಇದ್ದಾರೆ.
ಟಾಲಿವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಪಾತ್ರ ಕಲಾವಿದೆ ಮತ್ತು ಟಿವಿ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಹಣ ಗಳಿಸುವ ನಿರೂಪಕಿಯಾಗಿ ಅನಸೂಯ ಐಷಾರಾಮಿ ಜೀವನದ ಜೊತೆಗೆ ನಾಯಕಿ ಶ್ರೇಣಿಯ ಸೆಲೆಬ್ರಿಟಿ ಸ್ಥಾನಮಾನವನ್ನ ಪಡೆದುಕೊಂಡಿದ್ದಾರೆ. ಈ ಟ್ರೋಲ್ಗಳು ಅಂತಹ ಸ್ಥಾನದಲ್ಲಿದ್ದರೂ ಕೂಡ ನೆಟಿಜನ್ಗಳ ಮೇಲೆ ಯಾಕೆ ಇಷ್ಟೊಂದು ಅತಿಯಾಗಿ ವರ್ತಿಸ್ತಾ ಇದೆ ಅನ್ನೋದರ ಬಗ್ಗೆಯೂ ಚರ್ಚೆ ನಡೀತಾ ಇದೆ. ಆದರೆ ಅನಸೂಯ ಅವರ ಉಡುಪು, ಉಡುಗೆ ತೊಡುಗೆಗಳು ಮತ್ತು ಫೋಟೋಗಳ ಮೇಲಿನ ಕಾಮೆಂಟ್ಗಳನ್ನು ನೋಡಿದ್ರೆ ಅವರ ಪತಿ ಭಾರದ್ವಾಜ್ ಖಂಡಿತವಾಗಿಯೂ ಅವರಿಗೆ ವಿಚ್ಛೇದನ ನೀಡ್ತಾನೆ ಅಂತ ಕೆಲವರು ವ್ಯಂಗ್ಯವಾಡ್ತಿದ್ದಾರೆ. ಅನಸೂಯ ಗ್ಲಾಮರಸ್ ಆಗಿರೋದ್ರ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ ಹೊಂದಿದ್ದು ಅಸಭ್ಯ ಕಾಮೆಂಟ್ಗಳನ್ನು ಹಗುರವಾಗಿ ತೆಗೆದುಕೊಳ್ತಾರೆ. ಅವರು ಹಂಚಿಕೊಳ್ಳುವ ಫೋಟೋಗಳನ್ನು ಹುಡುಗರು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.